2:18 ಆಲ್ಮೋಸ್ಟ್ 2:15 2 ಗಂಟೆಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ, ಎಲ್ಲೋ ಹೋಗ್ತೀವಿ. ದಟ್ಸ್ ಅ ಸರ್ಪ್ರೈಸ್. ಇದೊಂದು ಹ್ಯಾಪಿಯೆಸ್ಟ್ ಡೇ ನನಗೆ. ಸುಮಾರು ದಿನದಿಂದ ಇದಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಸೊ ಇವತ್ತಿನ ಸರ್ಪ್ರೈಸ್ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ, ಬನ್ನಿ ಹೋಗೋಣ. ಎಸ್, ನಾವಿವತ್ತು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀವಿ. ಪ್ರಿಯಾ ಬರ್ತಾ ಇರೋವಂಥ ವಿಷಯ ನನಗೆ, ಹರ್ಷಿತ್ಗೆ ಮತ್ತು ನನ್ನ ಹಸ್ಬೆಂಡ್ಗೆ 3 ಜನಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಇದೊಂದು ಸರ್ಪ್ರೈಸ್ ವಿಸಿಟಿಂಗ್ ಆಗಿರಲಿ ಅಂತ ಪ್ರಿಯಾ ಈ ನ್ಯೂಸ್ನ ಎಲ್ಲೂ ಹೊರಗಡೆ ಲೀಕ್ ಮಾಡಿಬಿಡಿ ಅಂತ ಹೇಳಿದ್ಲು. ನಮ್ಮ ಮನೆಯಲ್ಲಿ ಯಾರಿಗೂ ಈ ವಿಷಯ ಗೊತ್ತಿಲ್ಲ. ಹಾಗಾಗಿ ಎಲ್ಲರಿಗೂ ಒಂದು ಖುಷಿ ಕೊಡುತ್ತೆ ಈ ಥರ ಸರ್ಪ್ರೈಸ್ ವಿಸಿಟಿಂಗ್ ಮಾಡಿದಾಗ ಅಂತ ನಮ್ಮ ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡಿದ್ಲು. ಇದೊಂದು ಎಮರ್ಜೆನ್ಸಿ ವರ್ಕ್ ಅಥವಾ ಒಂದು ಪರ್ಸ್ನಲ್ ಕೆಲಸದ ಮೇಲೆ ಪ್ರಿಯನ್ನ ನಾವು ಟಿಕೆಟ್ ಬುಕ್ ಮಾಡಿ ಕರ್ಸ್ಕೋಬೇಕಾಯಿತು. ಹಾಲಿಡೇಸಲ್ಲಿ ಪ್ರಿಯಿಂದ ಬೇಕಾದಷ್ಟು ಪ್ಲ್ಯಾನ್ಸ್ ಇತ್ತು, ಅದನ್ನೆಲ್ಲ ಬಿಟ್ಟು ವಾಪಸ್ ಮನೆಗೆ ಬರ್ತಿದ್ದಾಳೆ. ಇದೇ ಫಸ್ಟ್ ಟೈಮ್ ಪ್ರಿಯಾ ಒಬ್ಬಳೇ ಈ ರೀತಿ ಸೋಲೋ ಟ್ರಾವೆಲಿಂಗ್ ಮಾಡ್ತಿರೋದು. ತುಂಬ ದೂರದಿಂದ ಬೇರೆ ಕಂಟ್ರಿಯಿಂದ 3 ಫ್ಲೈಟ್ ಚೇಂಜ್ ಮಾಡ್ಕೊಂಡು ಬರ್ತಿರೋದು. ಅವಳಿಗೂ ಒಂದು ಹೊಸ ಎಕ್ಸ್ಪೀರಿಯೆನ್ಸ್. ಅದೇ ರೀತಿ ನಮಗೂ ಆತಂಕ, ಭಯ, ಹಾಗೆ ಅಷ್ಟೇ ಕುತೂಹಲದಿಂದ ಅವಳನ್ನ ನಾನು ಮೀಟ್ ಮಾಡಲಿಕ್ಕೆ ಕಾಯ್ತಾ ಇದ್ದೆ. ಸುಮಾರು 5 ತಿಂಗಳ ನಂತರ ಮತ್ತೆ ನಾನು ನನ್ನ ಮಗಳನ್ನ ಮೀಟ್ ಮಾಡ್ತಿದ್ದೀನಿ. ಇದನ್ನು ನಾನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅವಳಿಗೋಸ್ಕರ ನಾನು ಏನೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಮಧ್ಯದಲ್ಲಿ ವ್ಲಾಗೇ ಮಾಡೋಕ್ಕಾಗ್ತಿರ್ಲಿಲ್ಲ. ಅವಳು ಬರ್ತೀಯಾಳೆ ಅಂತ ಅನ್ನೋ ಖುಷಿನಲ್ಲೇ ನಾನು ಇಡೀ ದಿನ ಕಳೀತಾ ಇದ್ದೆ. ಇವತ್ತು ಅವಳು ಬರ್ತೀಯಾಳೆ, ನನ್ನ ಡಿಯರೆಸ್ಟ್ ಆ್ಯಂಡ್ ನಿಯರೆಸ್ಟ್ ನನ್ನ ಫ್ರೆಂಡ್, ನನ್ನ ಮಗಳು. ಮಮ್ಮಿ ಏನು ಗೊತ್ತಾ, ನಾನು ಏನು ಮಮ್ಮಿ ಆಟ ಆಡ್ಸೋಣ ಅಂತ, ತುಂಬ ಲಾಂಗ್ ಫ್ಲೈಟ್ ಇರುತ್ತೆ ಅಂತ ಯಾವಾಗಷ್ಟೇ ಪ್ರಿಯನ್ಗೋಸ್ಕರ ನಾನು ಇಡೀ ಏರ್ಪೋರ್ಟ್ ಹುಡುಕ್ತಾ ಇದ್ದೆ. ಅವಳು ಎಲ್ಲರೂ ನನ್ನ ಕಣ್ಣಿಗೆ ಕಾಣಿಸ್ತಾಳೆ ಅಂತ. ಹಾಗೆ 1-2 ಸೆಕೆಂಡ್ ನಾನು ಪ್ರಿಯನ ಗುರ್ತೇ ಹಿಡಿಲಿಲ್ಲ. ನನಗೆ ಅವಳು ಪ್ರಿಯಾ ಅಂತಲೇ ಅನ್ನಿಸ್ಲಿಲ್ಲ, ಯಾರೋ ಬೇರೆ ಹುಡುಗಿ ಅಂತ ಹರ್ಷಿತ್ ಹತ್ರ ವಾದ ಮಾಡ್ತಾಯಿದ್ದೆ. ಹರ್ಷಿತ್ ಹೇಳ್ತೀಯಾನೆ, ಇಲ್ಲಮ್ಮ ಅವಳೇ ಪ್ರಿಯಾ ಅಂತ. ಪ್ರಿಯಾ ಹತ್ಕೊಂಡು ನನ್ನ ಕಡೆಗೆ ಬಂದಾಗಲೇ ಗೊತ್ತಾಗಿದ್ದು ಅದು ಪ್ರಿಯಾ ಅಂತ. ಸೊ ನನಗೆ ಗುರ್ತು ಹಿಡಿಯೋಕ್ಕಾಗಲಿಲ್ಲ ನನ್ನ ಮಗಳನ್ನು. ನಾಲ್ಕು ತಿಂಗಳು ಆದ್ಮೇಲೆ ತೆಗಿತಾರದು ಇದು 250 ಸುಮ್ಮನೆ ಪೇಪರ್ ತರ ಇತ್ತು ಇವತ್ತಿಷ್ಟು ದಿನ. ಬೆಂಗಳೂರಿಂದ ಯುರೋಪ್ಗೆ ಹೋಗಬೇಕಾದ್ರೆ ಇಂಡಿಯನ್ ಮನಿನ ಕನ್ವರ್ಟ್ ಮಾಡ್ಕೊಂಡ ಮೇಲೂ ಸ್ವಲ್ಪ ದುಡ್ಡು ಪ್ರಿಯನ ಹತ್ರ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ಆ ದುಡ್ಡು ಇಷ್ಟು ದಿನ ವೇಸ್ಟ್ ಆಗೇ ಇತ್ತು ಅಂತಲೇ ಹೇಳ್ತಾ ಇದ್ಲು. ಇವತ್ತು ಬೆಂಗಳೂರಿಗೆ ಬಂದ ತಕ್ಷಣವೇ ಫಸ್ಟ್ ಆ ದುಡ್ಡನ್ನು ಚಲಾವಣೆ ಮಾಡಿದ್ಲು. ಅದು ಪಾರ್ಕಿಂಗ್ ಚಾರ್ಜ್ ನಾನೇ ಪೇ ಮಾಡ್ತೀನಿ ಅಂತ ಹೇಳಿ ಅದೇ ದುಡ್ಡನ್ನ ಕೊಟ್ಟಿದ್ಲು. ತುಂಬ ದಿನದ ನಂತರ ನಾವು ಇಷ್ಟಪಡೋರು ಅಥವಾ ನಮ್ಮನ್ನು ಇಷ್ಟಪಡೋರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ನಮ್ಮ ಮುಂದೆ ನಿಂತ್ಕೊಂಡಾಗ ಎಷ್ಟು ಖುಷಿಯಾಗುತ್ತೆ, ಹಾಗೆ ಶಾಕಿಂಗ್ ಕೂಡ ಆಗುತ್ತೆ. ಅದೇ ರೀತಿ ಶಾಕಿಂಗ್ ಮತ್ತು ಖುಷಿ ನಮ್ಮ ಮನೇಲೂ ಆಯಿತು. ಮೊದಲನೇದಾಗಿ ಸ್ನೂಫಿ ಎಕ್ಸ್ಪ್ರೆಷನ್ ನೋಡಿ. ಅಷ್ಟು ನೀನು ಮಾತ್ರವಾ? ಸ್ಮೆಲ್ ಮಾಡ್ತಿದ್ದಾಳೋ? ನೋಡಿದ್ಯಾ ನಮ್ಮಿಬ್ರು ಬಿಟ್ಬಿಟ್ಟು. ಯಾರು ಯಾರದು? ಎಷ್ಟು ಚೆನ್ನಾಗಿ ಹುಡುಕಿಲ್ಲ
Dude, thanks for coming back, Flo. I mean, short trip, short irbode, but you're gonna live this as long as possible. Yes. Cake ಬೇಕಂದ್ರೆ ಕೇಕು ಇದೆಯಾ ಒಳಗಡೆ ಇಷ್ಟ ಆಯ್ತಾ? ನಾನು ಯಾವ್ದೋ ಲಾಡ್ಜ್ ಹೋಗ್ತಿದ್ದೀನಿ ಅಂತ ಅನ್ಸ್ಬಿಟ್ಟು ನಿನ್ ರೂಮ್ ನೀನು ಮಿಸ್ ಮಾಡ್ಕೋತಾ ಇದೆಯಲ್ಲ, ಇಷ್ಟ ದಿನದಿಂದ ನಾನು ರೂಮ್ ಅಲ್ಲಿ ಮಲ್ಕೋಬೇಕು ಅಂತ. ರಾಯಲ್ಟಿ ಫೀಲ್ ಬರ್ತಾರೆ. ನಿಂಗೆ ಇಷ್ಟು ದಿನ ರೆಸ್ಟ್ ಇರ್ಲಿಲ್ಲ, ಅಟ್ಲೀಸ್ಟ್ ಇರೋಷ್ಟು ದಿನ ರೆಸ್ಟ್ ಮಾಡ್ಲಿ. ಚೆನ್ನಾಗಿದೆ ಗೊತ್ತಾ ಬಾತ್ರೂಮ್ ಎಲ್ಲ, ಎಲ್ಲಾ ಮೂಲೆ ನೋಡ್ತಾ ಇದೀನಿ, ತುಂಬಾ ಇಷ್ಟ. ನಂಗೆ ಗೊತ್ತು ನಂಗೆ ಇಷ್ಟ ಆಗಿರೋದು ಕಾಜು ಕಟ್ಲಿ ಇಲ್ಲ ಪೇಟ. ಇವತ್ತು ವಾಪಸ್ ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ, ಅದಕ್ಕೋಸ್ಕರ ಒಂದು ಸ್ಮಾಲ್ ಕೇಕ್ ನಾವು ತಗೊಂಡ್ಬಂದಿದ್ವಿ. ಪೇಸ್ಟ್ರಿ ತುಂಬಾ ಇಷ್ಟ. ಫೋನ್ ಮಾಡಿದಾಗ ಮಾತಾಡೋದೇ ಇಲ್ಲ. ಇದು ಪಾಪುಗೆ ತಸಿಗೆ ಸೂಪ್, ಇದು ಅದ್ರಲ್ಲಿದೆ. ಪಪ್ಪ ನಿಮ್ಗೂ ಏನೋ ತಂದಿದ್ದೀನಿ, ಎಲ್ಲರಿಗೂ ತಂದಿದ್ದೀನಿ ನಾನು. ಕ್ರಿಸ್ಮಸ್ ಗಿಫ್ಟ್ ಎಲ್ಲರಿಗೂ. ಓಕೆ, ನಾಳೆ ಚೆನ್ನಾಗಿ ರೆಡಿ ಆಗಿ ಬರ್ಬೇಕು, ಎಲ್ಲರಿಗೂ ಗಿಫ್ಟ್ ಕೊಡ್ತೀನಿ. ಓಕೆ ಓಕೆ. ಅಷ್ಟು 6:30 ಆಗೋಯ್ತು. ಗುಡ್ ನೈಟ್. ಗುಡ್ ನೈಟ್ ಅಷ್ಟು. ವಾಪಸ್ ಬರೋ ಅಷ್ಟರಲ್ಲಿ 6 ಗಂಟೆ ಬಂದಿದ್ದು, 5:45. 5:45. ಹಾಂ, 5:45 ಬಂದ್ವಿ. ಕೇಕ್ ಕಟ್ ಮಾಡಿ ಸ್ವಲ್ಪ ಮಾತಾಡಿ ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ 6:30 ಬೆಳಕಾಯಿತು. ಪಕ್ಷಿ ಕೂಗ್ತಾ ಇದೆ. ಒಂದು ಅರ್ಧ ಗಂಟೆ ನಿದ್ದೆ ಮಾಡಿ ಆಮೇಲೆ ಎದ್ದ ನಂತರ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡಿ. ಏನು ಮಾಡ್ತಿದ್ದಾನೆ? ಎತ್ಕೊಂಡಿದ್ದೀನಿ ತಾನೇ, ಸುಮ್ಮನೆ ಎತ್ಕೊಂಡಿದ್ದೀನಿ ತಾನೇ. ಓ, ರೆಕಗ್ನೈಸ್ ಮಾಡ್ತಿದ್ದೀನಿ ಮಾಡೋಣ. ನೋಡಿ ಸೈಲೆಂಟ್ ಆಗೋಯ್ತು. ಏನು ಎಲ್ಲೋಗಿದೆ ಎಷ್ಟು ದಿನ ಅಂತ ಕೇಳ್ತಿರೋದು ಗುರಾಯಿಸ್ಕೊಂಡು. ಅಷ್ಟೇ ದುಡ್ಡು ಅದು ಜ್ಞಾಪಿಸ್ಕೊತಾ ಇದೆ. ಎಲ್ಲೋ ನೋಡಿದ್ದೀನಲ್ಲ ಇವರು ನನ್ನ ಹತ್ರ. ಟಚ್ ಮಾಡಿ ನಿದ್ದೆವಂತ. ಇಂಡಿಯಾದಲ್ಲಿ ಈಗ ಟೈಮ್ ಎಷ್ಟು? 1 ಗಂಟೆ. ಬುಡಾಪೆಸ್ಟಲ್ಲಿ 8:45. ಪ್ರಿಯಾ ಇವಾಗಿನ್ನು ಬುಡಾಪೆಸ್ಟ್ ಟೈಮಲ್ಲಿ ಎದ್ದೇಳ್ತಾ ಇದ್ದಾರೆ. 1:15. ಇನ್ನೆಲ್ಲ ನಿದ್ದೆ ಇರಲಿಲ್ಲ, ಹಾಗಾಗಿ ಚೆನ್ನಾಗಿ ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ರು. ಹರ್ಷಿತ್ ಕೂಡ ಲೇಟಾಗಿ ಎದ್ದಿದ್ದು, ಪ್ರಿಯಾನ ಇವಾಗಲೇ ಎದ್ದಿದ್ದು. ಎಲ್ಲರಿಗೂ ಈಗ ಪ್ರಿಯಾ ಸರ್ಪ್ರೈಸ್ ಕೊಡ್ತಾಳೆ. ಯಾರಿಗೂ ನಾವು ಇದುವರೆಗೂ ಹೇಳೇ ಇರಲಿಲ್ಲ. ಇವತ್ತೇನೆ ಫಸ್ಟ್ ಟೈಮ್ ಮಾಮನ ಮನೆಗೆ ಹೋಗಿ ಅದಾದಮೇಲೆ ತಾತ ಮಾಮ ಮನೆಗೆ ಹೋಗಬೇಕು. ತಾತ ಮಾಮಗೂ ಗೊತ್ತಿಲ್ಲ. ಪ್ರಿಯಾ ನನಗೂ ಹೇಳಿ ಯಾರಿಗೂ ಹೇಳಿಬಿಡಿ ಅಂತ ಹೇಳಿದ್ಲು. ಸೀಕ್ರೆಟ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ. ಇರೋವರೆಗೂ ಚೆನ್ನಾಗಿ ರೆಸ್ಟ್ ಮಾಡು. ಅದು ಅಭ್ಯಾಸ ಆಗ್ಬಿಟ್ರೆ ಆಮೇಲೆ ನಂಗೆ ಕಷ್ಟ ಆಗುತ್ತೆ. ಪರವಾಗಿಲ್ಲ. ಏನಾಯ್ತು? ಪ್ರಿಯ ಬಂದು ಹೇಳಿ ಮಾತಾಡ್ಸು, ಆಮೇಲೆ ಹೋಗೋಣ. ಪ್ರಿಯನ್ ಮಾತಾಡ್ಸು. ನಂಗೆ ಗೊತ್ತಿತ್ತು ಇದ್ರದ್ದು ಹೆಂಗೆ ರಿಯಾಕ್ಷನ್ ಅಂತ. ಸ್ನೂಪಿ ಹೆಂಗ್ ಮಾಡ್ತಾರೆ ಅಂತಾನು ಗೊತ್ತಿತ್ತು, ಹಂಗೆ ಆಯ್ತು. ಅವ್ಳು ನೋಡಿದ್ಯಾ ಹೇಗೆ ಹೆಂಗೆ ಇದು ಮಾಡಿದ್ಲು ಅವಳು? ಕಾರ್ ಒಳಗಡೆ ನೋಡಿದ್ರು. ಪ್ರಿಯಂಗೆ ಇಷ್ಟ ಆಗುವಂಥ ಒಂದು ಬ್ರೇಕ್ಫಾಸ್ಟ್ ಇವತ್ತು ಮಾಡ್ತಾಯಿದ್ದೀನಿ. ಅದು ಆಲೂ ಮಟರ್ ಕರಿ ಮತ್ತು ಪೂರಿ. ಸೊ ಇದಕ್ಕೊಂದು ಮಸಾಲ ಗ್ರೈಂಡ್ ಮಾಡ್ಕೋಬೇಕು. 2 ಈರುಳ್ಳಿ, 3 ಟೊಮೆಟೊ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಇದ್ರ ಜೊತೆಗೆ 8 ಅಥವಾ 10 ಗೋಡಂಬಿ. ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲ ರೆಡಿ ಆಯಿತು. ಕುಕ್ಕರಲ್ಲೇ ಮಾಡೋದ್ರಿಂದ ಗ್ರೇವಿ ಚೆನ್ನಾಗಿ ಏನೋ ಗಟ್ಟಿನೂ ಬರುತ್ತೆ, ಹಾಗೆ ಆಲೂಗಡ್ಡೆ ಬಟಾಣಿ ಎಲ್ಲ ಒಟ್ಟಿಗೆ ಬೇಯುತ್ತೆ ಮಸಾಲೆ ಜೊತೆಗೆ. ಸೊ ಕುಕ್ಕರಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಅದರ ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ ಹಾಕಿ ಇದ್ರ ಜೊತೆಗೆ ರುಬ್ಬಿರೋ ಮಸಾಲ, ಸ್ವಲ್ಪ ನೀರು ಹಾಕಿ ಇದನ್ನು ಫಸ್ಟು ಕುದಿಸ್ಕೊಳ್ಳೋಣ. ಇದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ 3 ಆಲೂಗಡ್ಡೆ, ಸ್ವಲ್ಪ ಹಸಿ ಬಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು,
ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್, 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬ ಸಿಂಪಲಾಗಿ ಮಾಡುವಂಥ ರೆಸಿಪಿ. ಸೈಡ್ ಡಿಶಲ್ಲಿ ನಿಮಗೆ ಚಪಾತಿಗೆ, ಪೂರಿಗೆ ಇಂಥದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ಹಸಿ ಬಟಾಣಿ ಸಿಗುವಂಥ ಟೈಮಲ್ಲಿ ಇದನ್ನು ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಇನ್ನು ಸ್ವಲ್ಪ ನೀರು ಹಾಕಿದ್ದೀನಿ, ಅರ್ಧ ಸ್ಪೂನ್ ಸಕ್ಕರೆ, ಸ್ವಲ್ಪ ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 2 ಅಥವಾ 3 ವಿಸಿಲ್ ಕೂಗಿಸ್ಕೋಬೇಕು. ರುಚಿಯಾಗಿರೋಂಥ ಆಲೂ ಮಟರ್ ಕರಿ ರೆಡಿ ಆಗುತ್ತೆ. ಇದನ್ನು ನಾನಿವತ್ತು ಪೂರಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ನೀವು ಇದನ್ನು ಗೀ ರೈಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು. ಸೊ ಈ ರೆಸಿಪಿ ಪ್ರಿಯಂಗೆ ತುಂಬ ಇಷ್ಟ. ಪೂರಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಇದು. ಚೆನ್ನಾಗಿದೆಯಪ್ಪ, ಮಾಡ್ಕೋತಿದ್ಯಲ್ಲ ನೀನೆ. ಆದರೆ ಈ ಥರ ಹಿಟ್ ಬರಲ್ಲ ಅಂತ ಹೇಳ್ತಾ ಇದ್ದು ಪ್ರಿಯಾ. ರಫ್ ಇರತ್ತಂತೆ, ಇಷ್ಟು ಸಾಫ್ಟ್ ಆಗಿರಲ್ಲ ಅಲ್ಲ. ಚೆನ್ನಾಗಿದೆಯಾ? ಇದು ಮಾಲಲ್ಲಿ ಪೇ ಮಾಡ್ಬಿಟ್ಟು ಹೋಗ್ಬೇಕು. ಮಾಲಲ್ಲಿ ಫಸ್ಟೇ ಪೇ ಮಾಡಬೇಕಾ? ವಾಶ್ರೂಮ್ಗೆಲ್ಲ ಪೇ ಮಾಡ್ಬಿಟ್ಟು ಹೋಗ್ಬೇಕು. ಎಲ್ಲ ಕಡೆನೂ ಅಷ್ಟೇ. 100 ರೂಪಾಯಿ ನೋಟ್ ಥರ ಇದೆ ಅದು. 1400. ರೆಬೆಕಾ ಅಂತ ಒಬ್ರಿದ್ದಾರೆ. ಶಿ ಇಸ್ ಅ ವೆರಿ ನೈಸ್ ಪರ್ಸನ್. ಓಕೆ, SOP ನ ಎಕ್ಸ್ಪ್ಲೈನ್ ಮಾಡ್ತಿದ್ರು ಪ್ರೊಜೆಕ್ಟರ್ ಅಲ್ಲಿ ಹಾಕೊಂಡ್ಬಿಟ್ಟು ವಿಡಿಯೋ ತೋರಿಸಿದ್ರು. ಆ ವಿಡಿಯೋ ತರ ಅಂತ ಹೇಳ್ತಾ ಇದ್ರು. ವಿಡಿಯೋ ಅಂತ ಹೇಳ್ತಾ ಇದ್ರು. ಲೈಕ್ ವಿಡೋ ನನ್ ವಿಡೋ ಅಂದ್ರೆ ಗೊತ್ತಲ್ಲ, ಲೇಡಿ ಹೂ ಡಸಂಟ್ ಹ್ಯಾವ್ ಹಸ್ಬೆಂಡ್. ನನ್ ಲೈಕ್ ವಿಡಿಯೋ ಅಂತ ಆಮೇಲೆ ಗೊತ್ತಾಯ್ತು. ಮೇಲೆ ಹಾಕ್ಲಾ? ಆಚೆ ಹೋಗಕ್ ತೆಗಿತೀನಿ. ಹೇಳ್ಬಿಟ್ಟು ಹೋಗ್ಬೇಕು, ಪುಸ್ ಬಿಚ್ಚಿಟ್ಬಿಟ್ಟು ಹೋಗ್ಬೇಕು. ಬ್ಲಾಕ್ ಪಿಂಕ್ ಆಗುತ್ತೆ. ಬ್ಲಾಕ್ ಪಿಂಕ್. ಮಾಡಿ ನಿಂತ್ಕೊಳ್ಳಿ. ಹಿಂಗಿದೆ ನೋಡಿ. ಮಗಕ್ಕೆ ಹೋಗ್ತೀನಿ ನಾನು, ಸ್ವಲ್ಪ ಅಲ್ಲಿ ಇರು ಅಂತ ಆಟ ಆಡು ಬೆಳ್ಳಲ್ಲಿ ಗುಡು ಅಂತ. ಅಲ್ಲಿ ಪ್ರಿಯಾ ಇವತ್ತು ಬೆಳಗ್ಗೆ 6 ಗಂಟೆಗೆ ಬ್ಯಾಂಗ್ಳೂರಿಗೆ ರೀಚ್ ಆಗಿದ್ದು. ಅದಾದಮೇಲೆ ಚೆನ್ನಾಗಿ ನಿದ್ದೆ ಮಾಡಿದ್ಮೇಲೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ತುಂಬ ಹೊತ್ತು 4 ಜನ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸಾಯಂಕಾಲ ನನ್ನ ತಮ್ಮನ ಮನೆಗೆ, ಅಂದರೆ ಪ್ರಿಯನ ಮಾಮನ ಮನೆಗೆ ಹೊರಟಿದ್ದೀವಿ. ಮಕ್ಕಳನ್ನ ನೋಡಿಕೊಂಡು ಅವ್ರನ್ನ ಮಾತಾಡ್ಸ್ಕೊಂಬರೋಣ ಅಂತ ಹೇಳಿ ತುಂಬಾ ಚಾಕ್ಲೇಟ್ಸ್ ತಂದಿದ್ದಾಳೆ. ಅವಳು ಮಾತ್ರ ಅಲ್ಲದೆ ಅವಳ ಫ್ರೆಂಡ್ಸ್ ಸುಮಾರು ಒಂದು 10 ಜನ ಅವ್ರವ್ರ ಮನೆಗೆ ತಲುಪಿಸೋದಕ್ಕೆ ಅಂತಲೇ ಚಾಕ್ಲೇಟ್ಸ್ನ ಕಳಿಸಿದ್ದಾರೆ. ಅದನ್ನೆಲ್ಲ ಒಬ್ಬೊಬ್ಬರಿಗೆ ಕಳಿಸ್ಕೊಡ್ತಾ ಇದ್ದಾಳೆ. ಕೆಲವರಿಗೆಲ್ಲ ಡುನ್ಸೋ ಮಾಡ್ತಿದ್ದಾಳೆ, ಕೆಲವರೆಲ್ಲ ಅವರೇ ಬಂದು ಇಸ್ಕೊಂಡು ಹೋಗ್ತಿದ್ದಾರೆ. ಸುಮಾರು ಚಾಕ್ಲೇಟ್ಸ್ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಕ್ಲೇಟ್ಸ್. ಸೊ ಇವಾಗ ಮಾಮನ ಮನೆಗೆ ಹೋಗೋಕ್ಕೂ ಮುಂಚೆ ಇದನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾಳೆ. ಸೇಮ್ ಬ್ರೌನಿ ಇದ್ದಂಗೆ ಇರುತ್ತೆ. ಎಷ್ಟೊಂದು ಚಾಕ್ಲೇಟ್ಸ್ ತಂದಿದ್ದಾಳೆ ಪ್ರಿಯಾ, ಡಿಫ್ರೆಂಟ್ ಟೇಸ್ಟ್ ಇದೆ. ಆಮೇಲೆ ಎಲ್ಲ KG ಲೆಕ್ಕದಲ್ಲಿ ತಿಂತಿದ್ದಾ? KG ಲೆಕ್ಕದಲ್ಲಿ ಪೂರಿದು ಮತ್ತೆ ಇಟ್ ಇಸ್ ಅ ವೆರಿ ಸ್ಪೆಷಲ್ ಚಾಕ್ಲೇಟ್. ಕ್ರಿಸ್ಮಸ್ ಟೈಮಲ್ಲಿ ಇಲ್ಲಿ ಏನೇನು ವೆರೈಟಿ ಕಾಣ್ತದೆ ಎಲ್ಲ ಒಂದೊಂದೊಂದೊಂದು ಇರುತ್ತೆ. ಇಟ್ ವಿಲ್ ಬಿ ವೆರಿ ನೈಸ್ ಕ್ರಿಸ್ಮಸ್. ಸೊ ಎಲ್ಲರಿಗೂ, ನಮ್ಮ ಫ್ಯಾಮಿಲಿಗೆ, ತಾತ ಮಾಮಗೆ, ಮಾಮಂಗೆ ಎಲ್ಲರಿಗೂ ತಗೊಂಡಿದ್ಯಾ ಈ ಥರದ್ದು ಸೇಮ್? ಗುರ್ಪ್ರೀತಿಗೆ, ಬಾಬುಗೆ ಇದು ಇಷ್ಟ ಆಗುತ್ತೆ ಅಲ್ವಾ? ಇದು ಕೂಡ ಕ್ರಿಸ್ಮಸ್ ಥೀಮ್. ಸೊ ಅವರಿಬ್ಬರಿಗೂ ಒಂದೊಂದು ಇದೆ. ಏನಂದ್ರೆ ಅಲ್ಲಿ ಅವರು ಇದಕ್ಕೆ ಟ್ರೀಗೆ ಕಟ್ಬಿಡ್ತಾರಲ್ವಾ, ಕ್ರಿಸ್ಮಸ್ ಟ್ರೀಗೆ ಕಟ್ಬಿಟ್ಟಿರ್ತಾರೆ. ಮತ್ತೆ ನಾನು ಇಲ್ಲಿ ಲಿಕ್ಕರ್ ಚಾಕ್ಲೇಟ್ಸ್, ಬ್ರಾಂಡಿ ಚಾಕ್ಲೇಟ್ಸ್ ಎಲ್ಲ ತುಂಬಾ ಅಲ್ಲಿ ಲಿಕ್ಕರ್ ಚಾಕ್ಲೇಟ್ ಅಂಡ್ ಬ್ರಾಂಡಿ ಚಾಕ್ಲೇಟ್ಸ್ ಎಲ್ಲ ತುಂಬಾ ಫೇಮಸ್. ಸೊ ಮಾಮ ಒಬ್ಬರೇ ತಿನ್ನೋದು, ಅವ್ರಿಗೂ ಟ್ರೈ ಮಾಡ್ಲಿ ಅಂತ ಕೊಟ್ಟು ತಂದಿದ್ದೀನಿ. ಚೆರ್ರಿ ಇರುತ್ತೆ ಅಂಡ್ ಲಿಕ್ಕರ್ ಇರುತ್ತೆ. ಇಟ್ ಈಸ್ ವೆರಿ ಸ್ಟ್ರಾಂಗ್. ಹೌದಾ? ಗುರ್ಪ್ರೀತಿಗೆ ಮತ್ತೆ ಆಡಿಯೋ. ಸೊ ಇದು ಚಾಕ್ಲೇಟ್ ಸೆಕ್ಷನ್ ಆಯ್ತು. ಪಾಪುಗೆ ಮತ್ತೆ ಗುರ್ಪ್ರೀತಿಗೆ ಬೇರೆ ತಂದಿದ್ದೀನಿ. ಇದು ಗುಂಡಂಗೆ, ಹಂಗೆ ಗನ್ ಎಲ್ಲ ತುಂಬಾ ಇಷ್ಟ, ಆಟ ಆಡಕ್ಕೆ ಚೆನ್ನಾಗಿರುತ್ತಲ್ವಾ ಅಂತ. ಗುರ್ಪ್ರೀತಿಗೆ ಅಂಡ್ ಇಟ್ ಇಸ್ ಸೇಫ್ ಬಿಕಾಸ್ ಇದು ಕಾರ್ಡ್ಬೋರ್ಡ್ ಬುಲೆಟ್, ಏಟ್ ಆಗಲ್ಲ. ಪಾಪುಗೆ ತುಂಬಾ ಈ ತರ ಏನು ಬ್ಯಾಗ್ ಮತ್ತೆ ಅದ್ರಲ್ಲಿರೋ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ ಇದು. ಅಲ್ವಾ?
ರಿಬ್ಬನ್ ಕ್ಲಿಪ್ಸ್ ಎಲ್ಲ ತುಂಬಾ ಇಷ್ಟ ಅಲ್ಲ, ಪರ್ಫೆಕ್ಟ್ ಆಗಿರೋದು ಐ ಫೌಂಡ್ ಇಟ್. ಚೆನ್ನಾಗಿದೆ. ತಗೊಂಡೆ ಅಂಡ್ ಇದ್ರೊಳಗೆ ಆಕ್ಚುಲಿ ಮಿನಿಸ್ಟರ್ ಒಂದ್ ಕೂಮ್ ತಗೊಂಡಿದೆ, ಪುಟಾಣಿ ಚಿಕ್ಕ ಕೂಮ್ ಅಂತ. ಇಷ್ಟ ಆಗುತ್ತೆ ಅದಕ್ಕೆ, ತುಂಬಾ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಸೊ ಇದು ಬ್ಯಾಗ್ ಹಾಪಿಗೆ. ಶ್ವೇತಾಕಂಗೆ ಇದೊಂದು ಕ್ಲಿಪ್ ನಂಗೆ ತುಂಬಾ ಇಷ್ಟ ಆಯ್ತು. ಸ್ಟೋನ್ಸ್ ಇರೋದು ಇದು. ಚೆನ್ನಾಗಿದೆ, ಅಕ್ಕಂಗೂ ಇಷ್ಟ ಆಗುತ್ತೆ. ತುಂಬಾ ಇಷ್ಟ ಆಯ್ತು. ನೈಸ್. ಅದಕ್ಕೆ ಒಂದು ಕ್ಲಿಪ್ ತಗೊಂಡಿದ್ದೀನಿ. ಓಕೆ, ಸೊ ಗಿಫ್ಟ್ಸ್ ಎಲ್ಲ ರೆಡಿ ಆಯ್ತು. ಕ್ರಿಸ್ಮಸ್ ಗಿಫ್ಟ್. Santa Claus is going. Let's go. ಮಾಮಂಗೆ ಅವ್ರಿಗೆಲ್ಲ ಯಾರಿಗೂ ಗೊತ್ತಿಲ್ಲ, ಸರ್ಪ್ರೈಸ್ ಆಗಿ ಹೋಗ್ತಿರೋದು. ಕಾಲ್ ಮಾಡಿ ಕೇಳೋಕಿದಾರ ಅಂತ ಇರ್ತಾರೆ. ಆಕ್ಚುಲಿ ಇವತ್ತು ಸಾಯಂಕಾಲ 7:30 8 ಗಂಟೆನೇ ಆಗೋಯ್ತು. ನಾವು ಬೆಳಗ್ಗೆಯಿಂದ ಸುಮ್ಮನೆ ಹಂಗೆ ಮಾತಾಡ್ತಾ ಕುತ್ಕೊಂಡಿದ್ವಿ. ಸಂಜೆ ಆಗೋಯ್ತು, ಬನ್ನಿ ಹೋಗೋಣ. ಹೋಗೋಣ, ಚಲೋ. ಲೆಟ್ಸ್ ಗೋ.